ನಮಸ್ಕಾರ ಪ್ರಿಯ ವೀಕ್ಷಕರೇ. ಮದುವೆ ಅಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋದು ಒಂದು ಅದ್ಧೂರಿ ಮಂಟಪ, ಗ್ರ್ಯಾಂಡ್ ರಿಸೆಪ್ಷನ್, ರೇಷ್ಮೆ ಸೀರೆ, ನಗುಮುಖಗಳು. ಆದ್ರೆ ಈ ಸಂಭ್ರಮದ ಹಿಂದೆ ಒಂದು ದೊಡ್ಡ ಜಗತ್ತೇ ಅಡಕೊಂಡಿದೆ. ಮದುವೆ ಅನ್ನೋದು ಕೇವಲ ಎರಡು ಜೀವಗಳ ಮಿಲನ ಮಾತ್ರ ಅಲ್ಲ. ಅದು ಎರಡು ಬೇರೆ ಬೇರೆ ನಿರೀಕ್ಷೆಗಳ ಎಕ್ಸ್ಪೆಕ್ಟೇಷನ್ಗಳ ಸಂಘರ್ಷ ಕೂಡ ಹೌದು. ಪ್ರಾಯಕ್ಕೆ ಬಂದ ಪ್ರತಿಯೊಬ್ಬ ಹುಡುಗ ಹುಡುಗಿ ಮದುವೆ ಬಗ್ಗೆ ಸಾವಿರಾರು ಕನಸುಗಳನ್ನ ಕಂಡಿರ್ತಾರೆ. ಅಪ್ಪ ಅಮ್ಮನಿಗೆ ತಮ್ಮ ಮಕ್ಕಳು ನೆಮ್ಮದಿಯಾಗಿ ಸಂಸಾರ ಮಾಡ್ಲಿ ಅನ್ನೋ ಆಸೆ. ಆದ್ರೆ ಯಾಕೆ ಇವತ್ತಿನ ಕಾಲದಲ್ಲಿ ಮದುವೆ ಆದ ಕೆಲವೇ ದಿನಗಳಲ್ಲಿ ಡೈವರ್ಸ್ಗಳು ಹೆಚ್ಚಾಗ್ತಾ ಇದ್ದಾವೆ? ಯಾಕೆ ಪರ್ಫೆಕ್ಟ್ ಜೋಡಿ ಅನಿಸ್ಕೊಂಡವರು ದೂರ ಆಗಿದ್ದಾರೆ? ಇವತ್ತು ನಾವು ಮದುವೆಯ ಎಕ್ಸ್ಪೆಕ್ಟೇಷನ್ ಅನ್ನೋ ವಿಷಯದಲ್ಲಿ ತುಂಬಾ ಆಳವಾಗಿ ಚರ್ಚೆ ಮಾಡೋಣ ಸ್ನೇಹಿತರೆ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ಒಳ್ಳೆಯ ವಿಷಯದ ಬಗ್ಗೆ ನಾವಿಂದು ಚರ್ಚೆ ಮಾಡೋಣ. ಮದುವೆ ಮುಖ್ಯವಾಗಿ 4 ಉದ್ದೇಶಗಳಿವೆ. ಮದುವೆಗೆ ಇಂಪಾರ್ಟೆಂಟ್ಲಿ 4 ಇಂಪಾರ್ಟೆಂಟ್ ಪಾಯಿಂಟ್ ಇದಾವೆ. ಇವುಗಳನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ಸಂಸಾರದಲ್ಲಿ ಬಿರುಕು ಮೂಡುವುದು ಸಹಜವಾಗುತ್ತೆ. ಯಾವಪ್ಪ 4 ಉದ್ದೇಶಗಳು ಅಂದ್ರೆ, ಮೊದಲನೆಯದು ಸಂತಾನೋತ್ಪತ್ತಿ. ಹೌದು, ಮಕ್ಕಳು ಮಾಡ್ಕೊಳ್ಳೋದು, ಒಂದು ಸುಂದರ ಕುಟುಂಬವನ್ನ ಕಟ್ಟಿ ಮಕ್ಕಳನ್ನ ಪಡೆಯೋದು ಮೊದಲನೇ ಉದ್ದೇಶ. ಎರಡನೆಯದು ಲೈಂಗಿಕ ಸುಖ. ಇದು ದಾಂಪತ್ಯದ ಒಂದು ನೈಸರ್ಗಿಕ, ನ್ಯಾಚುರಲ್ ಮತ್ತು ಇಂಪಾರ್ಟೆಂಟ್ ಪೋರ್ಷನ್. ಮೂರನೆಯದು ಪರಸ್ಪರ ರಕ್ಷಣೆ, ಪ್ರೊಟೆಕ್ಷನ್. ಕಷ್ಟ ಸುಖಗಳನ್ನ ಜೊತೆಯಾಗಿ ನಿಭಾಯಿಸೋದು ಮತ್ತು ಮಕ್ಕಳ ಯೋಗಕ್ಷೇಮವನ್ನ ನೋಡೋದು. ಇದು ಮೂರನೇ ಉದ್ದೇಶ. ಇನ್ನ 4ನೇ ಉದ್ದೇಶ ಯಾವುದು ಅಂತಂದ್ರೆ ಸೋಷಲ್ ಲೈಫ್, ಸಾಮಾಜಿಕ ಜೀವನ. ಸಮಾಜದಲ್ಲಿ ಎಲ್ಲರ ಜೊತೆ ಸಹಕರಿಸಿ ಒಂದು ಉಪಯುಕ್ತ ಜೀವನ ನಡೆಸೋದು. ಈ 4ರಲ್ಲಿ ಒಂದು ತಪ್ಪಿದ್ರೂ ಕೂಡ ಸಮತೋಲನವೇ ತಪ್ಪಿ ಹೋಗುತ್ತೆ. ಬ್ಯಾಲೆನ್ಸ್ ಹೋಗ್ಬಿಡತ್ತೆ, ಇಂಬ್ಯಾಲೆನ್ಸ್ ಆಗೋಗ್ಬಿಡತ್ತೆ ಲೈಫ್. ಈ ಹುಡುಗ ಹುಡುಗಿರನ್ನ ನೋಡಿ ಮದುವೆಗೆ ಸಿದ್ಧವಾಗುವಾಗ ನಮಗೆ ಗೊತ್ತಿಲ್ಲದಂತೆ ನಾವು ಒಂದು ಚೆಕ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡಿರ್ತೀವಿ. ಏನೇನಿರುತ್ತೆ ಅದರಲ್ಲಿ? ಹುಡುಗರ ಲಿಸ್ಟ್ ಇರುತ್ತೆ. ಹುಡುಗರ ಲಿಸ್ಟ್ ಹೇಗಿರುತ್ತೆ ಗೊತ್ತಾ? ಹುಡುಗಿ ಬೆಳ್ಳಗಿರ್ಬೇಕು, ತೆಳ್ಳಗಿರ್ಬೇಕು, ಸುಂದರವಾಗಿರ್ಬೇಕು, ತುಂಬಾ ದಪ್ಪ ಇರಬಾರ್ದು, ತುಂಬಾ ತೆಳ್ಳಗೂ ಇರಬಾರ್ದು, ಎಜುಕೇಟೆಡ್ ಆಗಿರ್ಬೇಕು, ಆದ್ರೆ ನನಗಿಂತ ಹೆಚ್ಚು ಓದಿರಬಾರ್ದು ಅನ್ನೋದು ಕೆಲವರ ಒಂದು ವಿಚಿತ್ರ ಹಠ ಆಗಿರುತ್ತೆ. ಕೆಲ್ಸಕ್ಕೆ ಹೋಗ್ಬೇಕು, ಕೈ ತುಂಬಾ ಸಂಬಳ ತರಬೇಕು, ನನ್ನ ತಂದೆ ತಾಯಿಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅಪ್ಪಟ ಕನ್ನಿಯಾಗಿರ್ಬೇಕು. ಇವೆಲ್ಲ ಚೆಕ್ ಲಿಸ್ಟ್ಗಳು, ಎಕ್ಸ್ಪೆಕ್ಟೇಷನ್ಗಳು ಹುಡುಗರು ಹುಡುಗಿರ ಮೇಲೆ ಇಟ್ಕೊಂಡಿರ್ತಾರೆ. ಇನ್ನು ಹುಡುಗಿರು ಅವ್ರ ನಿರೀಕ್ಷೆ ಏನ್ ಕಡಿಮೆ ಏನಿಲ್ಲ. ಗಂಡ ಬಾಡಿ ಬಿಲ್ಡರ್ ಆಗಿರ್ಬೇಕು, ಜಿಮ್ನಾಸ್ಟಿಕ್ ಬಾಡಿ ಇರಬೇಕು, ಒಳ್ಳೆಯ ಕೆಲಸ ಮತ್ತು ಆದಾಯ ಇರಬೇಕು, ಯಾವುದೇ ಕೆಟ್ಟ ಅಭ್ಯಾಸ ಇರಬಾರ್ದು ಮತ್ತು ಹೆಂಡತಿಯನ್ನ ಗೌರವದಿಂದ ನಡೆಸ್ಕೊಳ್ಬೇಕು, ತನ್ನ ಮನೆಯವರ ಬಗ್ಗೆ ಕಾಳಜಿನೂ ವಹಿಸಬೇಕು, ಹಿತಚಿಂತಕನಾಗಿರಬೇಕು. ಈ ನಿರೀಕ್ಷೆಗಳು ತಪ್ಪಲ್ಲ. ಆದ್ರೆ ಇವು ಅತಿಯಾದಾಗ ಏನಾಗುತ್ತೆ ಅನ್ನೋದೇ ಅಸಲಿ ಕತೆ. ಈಗ ನಾನು ನಿಮಗೆ ಮದುವೆಯ ನಂತರ ಎದುರಾಗುವ ಒಂದು ವಿಚಿತ್ರ ಸವಾಲ ಬಗ್ಗೆ ತಿಳಿಸ್ತೀನಿ. ಇಮ್ಯಾಜಿನೇಷನ್ ಅಲ್ಲಿ ಇರ್ತಾರೆ ಕೆಲವೊಬ್ಬರು ಹುಡುಗರು. ಸುಕನ್ಯಾ ಅನ್ನೋ ಹುಡುಗಿ MSc ಓದಿದ್ಲು, ತುಂಬಾ ಗುಣವಂತೆ, ಅದ್ದೂರಿ ಮದುವೆ ಆಯ್ತು, ಹನಿಮೂನ್ ಕೂಡ ಮುಗೀತು, ಹಿಮಾಲಯನ್ಗೆ ಹೋಗಿದ್ರು ಹನಿಮೂನ್ಗೆ. ಆದ್ರೆ ಗಂಡ ಅವಳನ್ನ ಒಪ್ಪಲಿಲ್ಲ. ಅವನ ಪ್ರಕಾರ ಅವಳು ಕಲ್ಪನೆಯ ಹೆಂಡತಿ ತರ ಇರ್ಲಿಲ್ಲ ಅಂತ. ಅಂದ್ರೆ ಇಮ್ಯಾಜಿನೇಷನ್ ಅಲ್ಲಿ ಹೆಂಡತಿ ಇದ್ಲಲ್ಲ, ಆ ತರ ಇರ್ಲಿಲ್ಲ. ಮನೆಯವರಿಗೆಲ್ಲ ಅವಳು ಚಿನ್ನದಂತ ಹುಡುಗಿ, ಆದ್ರೆ ಅವನಿಗೆ ಅವಳು ಕಬ್ಬಿಣದಂತೆ ಕಂಡ್ಲು. ನಾವು ರೂಪಿಸಿಕೊಂಡ ಒಂದು ಕಲ್ಪನೆ ಎಷ್ಟೊಂದು ಅಪಾಯಕಾರಿಯಾಗಿರುತ್ತಂತಂದ್ರೆ ನಮ್ಮ ಸಂಸಾರ ಹೊಡೆದು ಛಿದ್ರ ಆಗೋಗ್ಬಿಡತ್ತೆ. ಇನ್ನೊಂದು ಉದಾಹರಣೆ ನೋಡಿ. ಶಾಂತಿ ಮತ್ತು ರಂಜಿತ್ ಅಂತೇಳಿ ಇಬ್ರು ನೋಡೋದಕ್ಕೆ ಸುಂದರವಾಗಿದ್ರು. ರಂಜಿತ್ನು ಕೂಡ ನೋಡೋದಕ್ಕೆ ಸುಂದರವಾಗಿದ್ದ, ದೈವ ಭಕ್ತ, ಬಹಳ ಸೈಲೆಂಟ್ ಮನುಷ್ಯ, ಸೌಮ್ಯ ಸ್ವಭಾವದವನು. ಆದ್ರೆ ಶಾಂತಿಗೆ ಇದು ಇಷ್ಟವಾಗ್ಲಿಲ್ಲ. ಅವಳಿಗೆ ತನ್ನ ಗಂಡ ಸ್ವಲ್ಪ ಟಫ್ ಆಗಿರ್ಬೇಕು, ಎಣ್ಣೆ ಹೊಡಿಬೇಕು, ಆರ್ಡರ್ ಮಾಡಬೇಕು ಅನ್ನೋ ನಿರೀಕ್ಷೆ ಇತ್ತು. ಗಂಡ ಎಷ್ಟು ಸಾಧು ಅಂದ್ರೆ ಹೆಂಡತಿ ಬಾಯ್ ಫ್ರೆಂಡ್ ಜೊತೆ ಟ್ರಿಪ್ ಹೋಗ್ತೀನಿ ಅಂದ್ರು ಸರಿ ಹೋಗ್ಬಾ ಅಂತ ಇದ್ದ. ಅಷ್ಟೊಂದು ಸೈಲೆಂಟ್ ಮನುಷ್ಯ, ತುಂಬಾ ಒಳ್ಳೆ ಹುಡುಗ.
ಇಲ್ಲಿ ಗಂಡನ ಅತಿಯಾದ ಒಂದು ಒಳ್ಳೆಯತನವೇ ಸಂಸಾರದಲ್ಲಿ ಒಂದು ಶಾಕನ್ನು ನೀಡಿತು. ಇನ್ನೊಂದು ಉದಾಹರಣೆ ನೋಡಿ ಸ್ನೇಹಿತರೆ. ಈ ಲವ್ ಮ್ಯಾರೇಜ್ ಎಂಬ ಒಂದು ಭ್ರಮೆ ಇರುತ್ತಲ್ಲ. ಸೌಮ್ಯ ಅನ್ನೋ ಹುಡುಗಿ ರಮೇಶ್ ಅನ್ನೋ ಒಬ್ಬ ಆಟೋ ಡ್ರೈವರ್‌ನ ಲವ್ ಮಾಡಿ ಮದ್ವೆ ಆಗ್ತಾಳೆ. ಮದ್ವೆಗ್ ಮೊದಲು ಚಿನ್ನ, ರನ್ನ ಅನ್ಕೊಂಡು ಅವನು ತುಂಬಾ ಪ್ರೀತಿ ತೋರಿಸ್ತಾ ಇದ್ದ. ಮಾಲ್‌ಗಳ್ ತಿರುಗಾಡಿದ್ರು, ಪಾರ್ಕ್‌ಗಳ್ ತಿರುಗಾಡಿದ್ರು, ಕಾಫಿ ಕುಡಿದ್ರು, ಎಲ್ಲಾ ಮಾಡಿದ್ರು. ಆದ್ರೆ ಮದುವೆ ಆದ 2 ತಿಂಗಳ ಮೇಲ್ ಗೊತ್ತಾಗಿದ್ದು ಅವಳಿಗೆ ಅವ್ನು ಗಾಂಜಾ ಸೇದ್ತಾನೆ ಮತ್ತು ಬರೀ ಸಾಲ ಮಾಡಿದಾನೆ ಅಂತ. ಮದುವೆಗೆ ಮುಂಚೆ ಇದ್ಯಾವುದೂ ಅವಳಿಗೆ ಗೊತ್ತಿರಲಿಲ್ಲ. ಮದುವೆಗೆ ಮೊದಲು ನಮಗೆ ಕಂಡ ಒಂದು ಪ್ರೀತಿ ಮದುವೆಯ ನಂತರ ಹಿಂಸೆಯಾಗಿ ಬದಲಾಗಬಹುದು. ಅನಿವಾರ್ಯವಾಗಿ ಜೀವನ ಏಗಲೇಬೇಕಾಗುತ್ತೆ. ಇಲ್ಲ ಬಿಟ್ಬಿಡಬೇಕಾಗುತ್ತೆ. ಅವಾಗ ಸೆಕ್ಯೂರಿಟಿ ಇರಲ್ಲ, ಯಾವುದೂ ಇರಲ್ಲ. ಮತ್ತೊಂದು ಉದಾಹರಣೆ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಲೈಂಗಿಕ ಭಯ ಮತ್ತು ಮದುವೆಯ ಮುರಿದುಬೀಳುವಿಕೆ ಹೇಗಾಗುತ್ತೆ ಅನ್ನೋದು. ಮದುವೆ ಅಂದ್ಮೇಲೆ ಬರೀ ಸಂಸಾರ ಮಾತ್ರ ಅಲ್ಲ, ಅಲ್ಲಿ ದೈಹಿಕ ಸಂಬಂಧ ಕೂಡ ಇರುತ್ತೆ. ಆ ದೈಹಿಕ ಸಂಬಂಧದ ಬಗ್ಗೆನೂ ನಾವು ಮಾತಾಡಲೇಬೇಕು. ರಮ್ಯಾ ಅನ್ನೋ ಒಂದು ಹುಡುಗಿಗೆ ಒಂದು ದೈಹಿಕ ಸಂಬಂಧ ಅಂದ್ರೆ ಭಯ ಮತ್ತು ಅಸಹ್ಯ ಇತ್ತು. ಇದು ಮೊದಲಿನಿಂದಲೂ ಇದ್ದ ಸಮಸ್ಯೆ ಆದ್ರೂ ಮದುವೆ ಆದ ಮೇಲೆ ಬಹಳ ಜಾಸ್ತಿ ಆಯ್ತು. ಮದುವೆ ಅಂದ್ರೆ ಬರೀ ನೋವು, 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 ಕಷ್ಟನೇ ಇರುತ್ತೆ ಜೀವನ ಅಂದ್ರೆ. ಬರೀ ನೋವು ತುಂಬಿಕೊಂಡಿರುತ್ತೆ ಅನ್ನೋ ಒಂದು ತಪ್ಪು ಕಲ್ಪನೆ ಕೂಡ ಅವಳ ಮನಸ್ಸಿನಲ್ಲಿ ಹಿಂಡ್ತಾ ಇತ್ತು. ಕೊನೆಗೆ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಿ, ಮನೋವೈದ್ಯರ ಹತ್ರ ಹೋಗಿ ಚಿಕಿತ್ಸೆ ಮತ್ತು ತಿಳುವಳಿಕೆ ಪಡೆದ ಮೇಲೆ ಅವಳ ಜೀವನ ಬದಲಾಯಿತು. ದೈಹಿಕ ಆರೋಗ್ಯದಷ್ಟೇ ಮಾನಸಿಕ ಆರೋಗ್ಯವೂ ಮುಖ್ಯ. ಕೊನೆಯದಾಗಿ ಹೇಳೋದಾದ್ರೆ ಮದುವೆ ಅಂದ್ರೆ ಬರೀ ಹೂವಿನ ಹಾಸಿಗೆ ಅಲ್ಲ ಸ್ನೇಹಿತರೆ. ಅದು ಸವಾಲುಗಳ ಹಾದಿ. ನಿಮ್ಮ ಎಕ್ಸ್ಪೆಕ್ಟೇಷನ್ಗಳು ವಾಸ್ತವಕ್ಕೆ ಹತ್ತಿರ ಇರಬೇಕು. ನನ್ಗೆ ಐಶ್ವರ್ಯ ರೈನೇ ಬೇಕು, ದೀಪಿಕಾ ಪಡುಕೋಣೆನೇ ಬೇಕು ಅಂತಂದ್ರೆ ಸಿಗಲ್ಲ. ನಿಮ್ಮ ಎಕ್ಸ್ಪೆಕ್ಟೇಷನ್ ಕೂಡ ನೋಡ್ಕೊಂಡಿರ್ಬೇಕು ನಿಮ್ಮ ಸ್ಥಿತಿಗತಿಗಳನ್ನ. ಸಂಗಾತಿಯನ್ನ ಆಯ್ಕೆ ಮಾಡಬೇಕಾದ್ರೆ ಅವರ ಗುಣದ ಜೊತೆಗೆ ಮನಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಈ ವಿಡಿಯೋ ಹೇಗನ್ನಿಸ್ತು? ನಿಮ್ಮ ಮದುವೆ ಅಥವಾ ನಿರೀಕ್ಷೆಗಳ ಬಗ್ಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಕಥೆಗಳಿದ್ರೆ ಕೆಳಗೆ ಕಾಮೆಂಟ್ ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತೇಳಿ ತಿಳಿಸಿ. ಇನ್ನೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.